ಇದು 7 ಸುತ್ತಿನ ಕೋಟೆ, ಜಗತ್ತಿನ ಪವರ್ ಹೌಸ್. ಶ್ವೇತಭವನದಲ್ಲಿ ಒಂಟಿ ತೋಳ ನುಗ್ಗಿದೆ. ಶ್ವೇತಭವನದ ಔತಣದಲ್ಲಿ ಫೈರಿಂಗ್ ಸದ್ದು ಕೇಳಿಸಿದೆ. ಡಿನ್ನರ್ ಟೇಬಲ್ ಮರೆಯಿಂದ ಟ್ರಂಪ್ ಜಸ್ಟ್ ಮಿಸ್ ಆಗಿದ್ದು, ಆರೋಪಿ ಶಿಕ್ಷಕನನ್ನ ಬಂಧಿಸಲಾಗಿದೆ. ಈ ಘಟನೆಗೆ ಇಡೀ ಅಮೆರಿಕ ಬೆಚ್ಚಿ ಬಿದ್ದಿದೆ. ವೈಟ್ ಹೌಸ್ನಲ್ಲಿನ ಗನ್ನಿನ ಮಾರ್ದನಕ್ಕೆ ಗಲ್ಫ್ ಯುದ್ಧದ ನಂಟು ಬೆಸೆದಿದೆ. ನನ್ನ ಹತ್ಯೆ ಯತ್ನದಿಂದ ಅಮೆರಿಕ ಗೆಲ್ಲೋದನ್ನ ತಡೆಯಲು ಸಾಧ್ಯವಿಲ್ಲ ಅಂತ ಸ್ವತಃ ಟ್ರಂಪ್ ಹೇಳಿದ್ದಾರೆ. ಇದಕ್ಕೂ ಮೊದಲು ಪಾಕ್ಗೆ ಬಂದ ಇರಾನ್ ನಿಯೋಗ ವಾಪಸ್ ಹೋಗಿದೆ. ಟ್ರಂಪ್ ಸಹ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ದಾರೆ. ಮೇ 4 ರಿಸಲ್ಟ್, 10ರೊಳಗೆ ಡಿಸಿಷನ್ಗೆ ಡೆಡ್ಲೈನ್. ಮೇ 15ಕ್ಕೆ ಬಂಡೆ ಬರ್ತ್ಡೇ. ಹೈಕಮಾಂಡ್ ಸಿಂಹಾಸನ ಗಿಫ್ಟ್ ಕೊಡುತ್ತಾ ಅನ್ನೋದೇ ಇಂಟ್ರೆಸ್ಟಿಂಗ್. ಏನೇನು ತೀರ್ಮಾನಗಳು ಆಗಿದೆಯೋ ಚಾಲ್ತಿಗೆ ಬರಲಿದೆ ಅಂತ ಡೆಲ್ಲಿಯಿಂದ ಬಂದ ಡಿಕೆಶಿ ಹೇಳಿದ್ದಾರೆ. ಆದರೆ ರಾಮುಲುಗೆ ಸರ್ಕಾರ ಪತನದ ಕನಸು ಬಿದ್ದಿದೆ. ಹರಿಹರ ಮಠದ ಕದನ ಹೊಸ ಮಗ್ಗಲಿಗೆ ತಿರುಗಿದೆ. ವಚನಾನಂದ ಶ್ರೀ ಉಚ್ಚಾಟಿಸಿದ ಟ್ರಸ್ಟಿಗಳಿಗೆ ಗೇಟ್ ಪಾಸ್ ತೋರಲಾಗಿದೆ. ಅನುಮತಿ ಇಲ್ಲದೆ ಕೈಗೊಂಡ ನಿರ್ಧಾರವನ್ನ ಬರ್ಖಾಸ್ತು ಮಾಡಿದ ಪಂಚಮಸಾಲಿ ಸಂಘ 3ರನ್ನ ಉಚ್ಚಾಟಿಸಿದೆ. ಬ್ಯಾಂಕ್, ಟ್ರಸ್ಟ್ನಲ್ಲಿನ ವ್ಯವಹಾರಕ್ಕೆ ನಿರ್ಬಂಧ ವಿಧಿಸಿವೆ. ಸೂರ್ಯನ ಕೋಪ, ಕೆಂಡದ ದಾಳಿಗೆ ಭೂಮಿಯ ಒಡಲು ಧಗಧಗಿಸ್ತಾ ಇದೆ. ಈ ವರ್ಷ ಎಲ್ ನಿನೋ ಎಫೆಕ್ಟ್ ಮುಂಗಾರು ದುರ್ಬಲವಾಗುವ ಆತಂಕದ ಛಾಯೆ ಹೊದಿಸಿದೆ. ಕೃಷಿಕನ ಕಸುಬಿನ ಪ್ರಹಾರ ಆಗಲಿದೆ. ಇತ್ತ ರಾಜ್ಯದಲ್ಲಿ ಬಿಸಿಲ ಬೇಗೆ 20% ಜನರ ಹೊಟ್ಟೆ ಸಮಸ್ಯೆಗೆ ಕಾರಣವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.